ಒಲಿಂಪಿಕ್ಸ್ ಫೈನಲ್ನಿಂದ ವಿನೇಶ್ ಪೋಗಟ್ಗೆ ಅನರ್ಹತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಗಟ್ಗೆ ಬೆಳ್ಳಿ ಪದಕ ನೀಡುವ ಸಂಬಂಧ ನಾಳೆ ಆದೇಶವನ್ನ ಹೊರಡಿಸಲಾಗುತ್ತೆ. ಅಂತಾರಾಷ್ಟ್ರೀಯ ಕ್ರೀಡಾ ಮಧ್ಯಸ್ಥಿಕೆ ಕೋರ್ಟ್ನಿಂದ ನಾಳೆ ಆದೇಶವನ್ನ ಹೊರಡಿಸಲಾಗುತ್ತೆ. ನಾಳೆ ರಾತ್ರಿ 9:30ಕ್ಕೆ ಆದೇಶ ಪ್ರಕಟಿಸಲಿರುವ ಸಿಐಎಸ್ ವಿಚಾರಣೆ ಪೂರ್ಣಗೊಂಡಿದ್ದು ನಾಳೆ ಆದೇಶವನ್ನ ಪ್ರಕಟಿಸಲಾಗುತ್ತೆ. ಸಿಐಎಸ್ನಲ್ಲಿ ಅರ್ಜಿ ಸಲ್ಲಿಸಿದ್ದ ಕುಸ್ತಿಪಟು ವಿನೇಶ್ ಪೋಗಟ್ ಸಿಐಎಸ್ ಅಂದ್ರೆ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಫಾರ್ ಸ್ಪೋರ್ಟ್ಸ್ ನಾನು ಯಾವುದೇ ವಂಚನೆ ಮಾಡಿಲ್ಲ ಅಂತ ವಿನೇಶ್ ಹೇಳಿದ್ದಾರೆ. ಇದ್ರ ಜೊತೆಗೆ ಅವರ ಪರ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡಿದ್ದಾರೆ. ಈಗಾಗಲೇ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ನಾಳೆ ರಾತ್ರಿ 9:30ಕ್ಕೆ ಆ ತೀರ್ಪನ್ನ ಪ್ರಕಟಿಸಲಾಗುತ್ತೆ. ಕೊನೆ ಕ್ಷಣದಲ್ಲಿ ಚಿನ್ನ ಗೆಲ್ಲುವಂತ ಆಸೆ ಅಥವಾ ಇಡೀ ಭಾರತೀಯರ ಒಂದು ಕುತೂಹಲ ಕನಸೇನಿತ್ತು ಅದಕ್ಕೆ ತಣ್ಣೀರೆರಚಿದಂಥ ಒಂದು ಘಟನೆ ಏನಿದೆ, ಕೇವಲ 100 ಗ್ರಾಂ ತೂಕ ಜಾಸ್ತಿ ಇದ್ದಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಟ್ ನಾನು ಅಲ್ಲಿವರೆಗೂ ಬಂದಿದ್ದೀನಲ್ಲ, ಬೆಳ್ಳಿಗಾದ್ರೂ ನಾನು ಅರ್ಹಳಿದ್ದೇನೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಕೋರ್ಟ್ ಮೊರೆ ಹೋಗಿರ್ತಾರೆ. ಅದರಿಂದಾಗಿ ಆ ಒಂದು ತೀರ್ಪನ್ನ ಕಾಯ್ದಿರಿಸಿರುವಂತಹ ಕೋರ್ಟ್ ನಾಳೆ ರಾತ್ರಿ 9:30ಕ್ಕೆ ಆ ತೀರ್ಪನ್ನ ಪ್ರಕಟಿಸಲಿದೆ. ಅಂದ್ರೆ ವಿನೇಶ್ ಪೋಗಟ್ಗೆ ಬೆಳ್ಳಿ ಪದಕ ಲಭಿಸುತ್ತಾ ಇಲ್ವಾ ಅನ್ನೋದು ನಾಳೆ ರಾತ್ರಿ 9:30ಕ್ಕೆ ಗೊತ್ತಾಗುತ್ತೆ.